ಸೋಮವಾರ ಬಂದ ಬಿಹಾರ ಮತ್ತೆ ಮಧ್ಯಪ್ರದೇಶದ ಉಪಚುನಾವಣಾ ಫಲಿತಾಂಶಗಳು ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಆಘಾತವನ್ನ ನೀಡಿವೆ. ತನ್ನ ಅತ್ಯಂತ ಸುರಕ್ಷಿತ ಕ್ಷೇತ್ರಗಳು ಮತ್ತೆ ರಾಜ್ಯಗಳಲ್ಲಿಯೂ ಕೂಡ ರಾಜಕೀಯ ಮೇಲುಗೈಯನ್ನು ಸುಲಭವಾಗಿ ಪಡೆದುಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈ ಸೋಲುಗಳು ಬಿಜೆಪಿಗೆ ಪಾಠ ಕಲಿಸಿವೆ. ಈ ಫಲಿತಾಂಶ ಮೋದಿ ಬ್ರ್ಯಾಂಡ್ನ ಬಾಳಿಕೆ, ಆಡಳಿತ ವಿರೋಧಿಯಲ್ಲೇ ಮತ್ತೆ ಬಿಜೆಪಿಯ ವಿರುದ್ಧ ಮತಗಳನ್ನ ಕ್ರೋಢೀಕರಿಸುವಂತಹ ವಿರೋಧ ಪಕ್ಷಗಳ ಸಾಮರ್ಥ್ಯದ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನ ಎತ್ತಿದೆ. ಬಿಜೆಪಿ ತನ್ನ ಮೇಲುಗೈ ಖಚಿತ ಅಂತ ಭಾವಿಸುವಂತಹ ಹಿಂದಿ ರಾಜ್ಯಗಳ ಈ ಫಲಿತಾಂಶಗಳು ಚುನಾವಣಾ ಹಿನ್ನಡೆಗಿಂತನೂ ಹೆಚ್ಚಾಗಿ ಮೋದಿ ಆಡಳಿತದ ವಿರುದ್ಧದ ಆಳವಾದ ಅತೃಪ್ತಿಯನ್ನು ಸೂಚಿಸುತ್ತದೆ. ಬಿಹಾರದ ಬಾಂಕಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನ್ ಸುರಾಜ್ ಪಾರ್ಟಿ ಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರು ಬಿಜೆಪಿ ಅಭ್ಯರ್ಥಿ ನೀರಜ್ ಕುಮಾರ್ ಸಿನ್ಹಾ ಅವರನ್ನ 19,324 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಕಿಶೋರ್ 64,151 ಮತಗಳನ್ನ ಪಡೆದ್ರೆ ಸಿನ್ಹಾ 44,827 ಮತಗಳನ್ನ ಪಡೆದರು. ಮಧ್ಯಪ್ರದೇಶದ ದತಿಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಘನಶ್ಯಾಮ್ ಸಿಂಗ್ ಅವರು ಬಿಜೆಪಿಯ ಅಶುತೋಷ್ ತಿವಾರಿ ಅವರನ್ನ 6,000ಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿ ಗೆದ್ದಿದ್ದಾರೆ. ತಿವಾರಿ ಅವರ 60,741 ಮತಗಳ ವಿರುದ್ಧ ಸಿಂಗ್ 66,757 ಮತಗಳನ್ನ ಪಡೆದಿದ್ದಾರೆ. ಪ್ರಧಾನಿ ಮೋದಿಗೆ ಕೇವಲ ಅತ್ಯಂತ ಸುರಕ್ಷಿತ ಕ್ಷೇತ್ರವನ್ನ ಕಳ್ಕೊಂಡಿದ್ದ ಮಾತ್ರ ಚಿಂತೆ ವಿಷಯ ಅಲ್ಲ. ಈಗ ಬದಲಿಗೆ ಇದು ಭವಿಷ್ಯದ ಸ್ಪರ್ಧೆಗಳ ಬಗ್ಗೆ ನೀಡುವಂತಹ ಸಂಕೇತಗಳು ಮುಖ್ಯ ಆಗಿವೆ. ಇವುಗಳಲ್ಲಿ ನಂಬರ್ 1 ಬಿಜೆಪಿ ಬಗ್ಗೆ ನಗರವಾಸಿಗಳ ತಿರಸ್ಕಾರ. ಅಂದ್ರೆ ಮೊದಲನೇದಾಗಿ ಬಿಜೆಪಿ ತನ್ನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಮತ್ತೆ ಅವರ ತಂದೆಯೊಂದಿಗೆ ಗುರುತಿಸಿಕೊಂಡಿದ್ದಂತಹ ಬಂಕಿಪುರ ವಿಧಾನಸಭಾ ಕ್ಷೇತ್ರವನ್ನ ಕಳ್ಕೊಂಡಿದೆ. ನಿರ್ದಿಷ್ಟ ಜಾತಿ ಗುಂಪುಗಳ ಪ್ರಾಬಲ್ಯವನ್ನು ಹೊಂದಿರುವಂತಹ ಈ ನಗರ ಕ್ಷೇತ್ರ ಪಕ್ಷದ ಅತ್ಯಂತ ಸುರಕ್ಷಿತ ಸ್ಥಳಗಳಲ್ಲಿ ಒಂದಾಗಿತ್ತು. 1995ರಿಂದ ಬಿಜೆಪಿ ಸೋತೇ ಇರಲಿಲ್ಲ. ಈ ಸೋಲು ಕೇವಲ ಕುಟುಂಬದ ನಂಟಿನಿಂದಾಗಿ ಮಾತ್ರನೇ ಪ್ರಮುಖವಾದದ್ದಲ್ಲ. ಬದಲಿಗೆ ಪಕ್ಷವು ಅಗಾಧ ಸಂಘಟನಾ ಬಲ, ರಾಷ್ಟ್ರೀಯ ನಾಯಕತ್ವ ಮತ್ತೆ ಬೃಹತ್ ಸಂಪನ್ಮೂಲಗಳನ್ನ ಬಳಸಿದಂತಹ ಕ್ಷೇತ್ರದಲ್ಲೇನೆ ಸಂಭವಿಸಿದೆ. ಅಲ್ಲಿನೇ ಬಿಜೆಪಿ ಸೋಲ್ಬಹುದು ಅನ್ನೋದಾದ್ರೆ ಸಾರ್ವಜನಿಕರ ಅಸಮಾಧಾನ ಬಿಜೆಪಿ ವಿರೋಧಿ ಮತವಾಗಿ ಬದಲಾದಾಗ ಅದರ ಅತ್ಯಂತ ಬಲವಾದ ಕೋಟೆಗಳು ಕೂಡ ದುರ್ಬಲಗೊಳ್ತವೆ ಅನ್ನೋದನ್ನ ಇದು ತೋರಿಸುತ್ತೆ. ಪಕ್ಷ ಇನ್ನು ಮುಂದೆ ಐತಿಹಾಸಿಕ ಪ್ರಾಬಲ್ಯ ಅಥವಾ ಸಂಘಟನಾ ಬಲವನ್ನ ಮಾತ್ರನೇ ನೆಚ್ಕೊಳ್ಳೋದಿಕ್ ಸಾಧ್ಯ ಇಲ್ಲ. ಚುನಾವಣೆಯಲ್ಲಿ ಎಂದೂ ಅಲುಗಾಡದ ಪಕ್ಷ ಅಂತ ತನ್ನನ್ನ ತಾನೇ ಬಿಂಬಿಸಿಕೊಳ್ಳುವಂತ ಪಕ್ಷಕ್ಕೆ ಇದು ಅಪಾಯಕಾರಿ ಸಂದೇಶ ಆಗಿದೆ. ಇನ್ನು ಎರಡನೇ ಪ್ರಮುಖ ಅಂಶ ಏನು ಅಂತ ಅಂದ್ರೆ ಸಂಘಟನೆಯ ಮೇಲಿನ ಅತಿಯಾದ ಕೊಚ್ಕೊಳ್ಳುವಿಕೆಗೆ ಬಿದ್ದಂತಹ ಪೆಟ್ಟು. ಅಧಿಕಾರದಲ್ಲಿರುವಂತಹ ರಾಜ್ಯ ಸರ್ಕಾರಗಳ ಪಕ್ಷಗಳು ಸಾಮಾನ್ಯವಾಗಿ ಗೆಲ್ಲಲೇಬೇಕಾದಂತಹ ಉಪಚುನಾವಣೆಗಳಲ್ಲಿ ಈ ಸೋಲುಗಳು ಸಂಭವಿಸಿವೆ. ಇವು ಬಿಜೆಪಿ 2 ದಶಕಗಳಿಗೂ ಹೆಚ್ಚು ಕಾಲ ಅಧಿಕಾರದಲ್ಲಿರುವಂತಹ ರಾಜ್ಯಗಳು ಮತ್ತೆ ಒಟ್ಟು ಬಹುಮತವನ್ನ ಪಡೆಯೋದಿಕ್ಕೆ ವಿಫಲ ಆಗದೇ ಇದ್ರೂ ಕೂಡ 2024ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದಂತಹ ರಾಜ್ಯಗಳಾಗಿವೆ. ಬಿಜೆಪಿ ತನ್ನ ಸಂಘಟನೆಯ ಬಗ್ಗೆ ಅತ್ಯಂತ ಆತ್ಮವಿಶ್ವಾಸವನ್ನ ಹೊಂದಿತ್ತು. ಆದ್ರೆ ಅದು ದತಿಯಾದಲ್ಲೂ ಕೂಡ ಮುಖಭಂಗವನ್ನ ಅನುಭವಿಸಿತು. ಮಧ್ಯಪ್ರದೇಶದ ದತಿಯಾ ಚುನಾವಣೆಗೆ ಹಾಲಿ ಕಾಂಗ್ರೆಸ್ ಶಾಸಕರ ಅನರ್ಹತೆಯೇ ಕಾರಣ ಆಗಿತ್ತು. ಅವರು 2023ರಲ್ಲಿ ಬಿಜೆಪಿಯ ಪ್ರಭಾವಿ ನಾಯಕ ಮತ್ತೆ ಮಾಜಿ ಸಚಿವ ನರೋತ್ತಮ ಮಿಶ್ರಾ ಅವರನ್ನ ಅಚ್ಚರಿಯ ರೀತಿಯಲ್ಲಿ ಸೋಲಿಸಿದ್ರು. ಆದ್ರೆ ಈ ಬಾರಿ ನರೋತ್ತಮ್ ಮಿಶ್ರಾ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಗಿದ್ರು ತನ್ನ ಸಂಘಟನೆ ಗೆಲ್ಲುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲೇನೆ ಬಿಜೆಪಿ ಇತ್ತು. ಆ ಕೊಚ್ಕೊಳ್ಳುವಿಕೆಗೂ ಕೂಡ ಈಗ ಪೆಟ್ಟು ಬಿದ್ದಿದೆ. ಇನ್ನು ಮೂರನೇ ಕಾರಣ ಏನು ಅಂತ ಅಂದ್ರೆ ಚುನಾವಣಾ ಲೆಕ್ಕಾಚಾರವನ್ನ ಬುಡಮೇಲ್ ಮಾಡಿದಂತಹ ಈ ಬೀದಿ ಹೋರಾಟಗಳು. ಇಲ್ಲಿ ಮೂರನೇದಾಗಿ ಈ ಬೀದಿ ಚಳವಳಿಗಳ ರಾಜಕೀಯ ಪ್ರಭಾವ ಏನು ಅನ್ನುವಂಥ ಚರ್ಚೆಗೆ ಭಾಗಶಃ ಇವತ್ತು ಉತ್ತರ ಸಿಕ್ಕಿದೆ. ದೆಹಲಿಯಲ್ಲಿ ಯುವ ಜನರ ಚಳವಳಿಯಿಂದ ಮೋದಿ ಅವರಿಗೆ ಉಂಟಾದಂತಹ ರಾಜಕೀಯ ಹಾನಿಯು ರಾಜಧಾನಿಯನ್ನು ದಾಟಿ ತಳಮಟ್ಟದ ರಾಜಕೀಯ ಚರ್ಚೆಯನ್ನು ಪ್ರವೇಶ ಮಾಡಿದೆ. ಪ್ರತಿಭಟನೆಗಳ ಸಮಯದಲ್ಲಿ ಮೋದಿ ಅವರ ವಿರುದ್ಧ ವ್ಯಕ್ತವಾದಂತಹ ಕೋಪ, ಗೇಲಿ ಮತ್ತೆ ಸಾರ್ವಜನಿಕ ಟೀಕೆಗಳು ಬಿಜೆಪಿ ಮತ್ತೆ ಮಡಿಲ ಮೀಡಿಯಾ ಅವ್ರ ಸುತ್ತ ದೀರ್ಘಕಾಲದಿಂದನೂ ನಿರ್ಮಾಣ ಮಾಡಿದಂತಹ ಅಧಿಕಾರ ಮತ್ತೆ ಅಜೇಯತೆಯ ಇಮೇಜ್ ಅನ್ನ ದುರ್ಬಲಗೊಳಿಸಿವೆ. ಜನರು ಮೋದಿ ಅವರನ್ನ ಅವರ ಎಚ್ಚರಿಕೆಯಿಂದ ನಿರ್ಮಿಸಿಕೊಂಡಂತ ಬಲಶಾಲಿ ನಾಯಕನ ಬಿಂಬಕ್ಕೆ ಬದಲಾಗಿ 56 ಇಂಚ್ ಕಾ ಛೋಟಾ ಬಂದರ್ ಅನ್ನುವಂಥ ಪದದೊಂದಿಗೆ ಹೆಚ್ಚು ಬೆಸೆತಾ ಇದ್ದಾರೆ. ಬಿಜೆಪಿ ಮೋದಿ ಅವರನ್ನ ಅತ್ಯಂತ ಗೌರವಾನ್ವಿತ ಮತ್ತೆ ಸೋಲಿಸಲಾಗದಂತ ನಾಯಕ ಅಂತ ಬಿಂಬಿಸೋದಕ್ಕೆ 1 ದಶಕವನ್ನ ವ್ಯಯಿಸಿತು. ಆದ್ರೆ ಈಗ ಆ ಇಮೇಜ್ ಸಾರ್ವಜನಿಕ ವಲಯದಲ್ಲಿ ಸ್ಪಷ್ಟವಾಗಿ ಕುಸಿದಿದೆ. ಪಕ್ಷ ಮೋದಿ ಅವರನ್ನೇ ತನ್ನ ಕೇಂದ್ರ ಚುನಾವಣಾ ಆಸ್ತಿಯನ್ನಾಗಿ ನೆಚ್ಕೊಂಡಿರೋದ್ರಿಂದ ಅವರ ಆಕರ್ಷಣೆಯಲ್ಲಿ ಉಂಟಾಗುವಂತಹ ಯಾವುದೇ ಸವೆತವು ವ್ಯಾಪಕ ಪರಿಣಾಮಗಳನ್ನು ಬೀರುತ್ತೆ. ಬ್ಲೂಮ್ಬರ್ಗ್ ವಿಶ್ಲೇಷಣೆಯೊಂದರ ಪ್ರಕಾರ ಮೋದಿ ಅವರ ವೈಯಕ್ತಿಕ ಜನಪ್ರಿಯತೆಯು ಬಿಜೆಪಿಯ ಒಟ್ಟು ಮತಗಳ 40%.
ಈ ವೈಯಕ್ತಿಕ ಬ್ರ್ಯಾಂಡ್ ಉಂಟಾದಂತಹ ಹಾನಿ ಮತ್ತೆ ಅವ್ರ ಪ್ರಭಾವ ಕುಸಿದಿರೋದು ಆಡಳಿತ ಪಕ್ಷಕ್ಕೆ ಮತ್ತು ಅದರ ಭವಿಷ್ಯದ ಪ್ರಚಾರಗಳಿಗೆ ದೊಡ್ಡ ಚುನಾವಣಾ ನಷ್ಟದ ಮುನ್ಸೂಚನೆ ಇದೆ. ಇನ್ನು 4ನೇ ಅಂಶ ಏನು ಅಂತ ಅಂದ್ರೆ ಉಪಚುನಾವಣೆಗಳಲ್ಲಿ ಧ್ವನಿಸಿದಂತಹ ನಿರುದ್ಯೋಗ ಮತ್ತೆ ಶಿಕ್ಷಣ ಕ್ಷೇತ್ರದ ಪ್ರಮಾದಗಳು. ಬಾಂಕಿಪುರ ಮತ್ತೆ ದತಿಯಾ ಎರಡರ ಫಲಿತಾಂಶಗಳು ನಿರುದ್ಯೋಗ, ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮಗಳ ಕುರಿತು ವ್ಯಕ್ತವಾದಂತಹ ವ್ಯಾಪಕ ಆಕ್ರೋಶವನ್ನ ಪ್ರತಿಬಿಂಬಿಸುತ್ತವೆ. ಈ ಅಸಮಾಧಾನಗಳು ಈಗ ಸ್ವತಃ ಬಿಜೆಪಿಯತ್ತಾನೆ ತಿರುಗ್ತಾ ಇವೆ. ಈ ಕೋಪ ಸಮಗ್ರವಾಗಿದ್ದು ನೇರವಾಗಿ ಮೋದಿ ಸರ್ಕಾರವನ್ನೇ ಗುರಿಯಾಗಿಸಿಕೊಂಡಿದೆ. ಬಂಕಿಪುರ ಮತ್ತೆ ದತಿಯಾದ ಉಪಚುನಾವಣೆ ಫಲಿತಾಂಶಗಳು ಈ ವಾಸ್ತವಿಕ ಸಮಸ್ಯೆಗಳು ಬಿಜೆಪಿಯ ಭಾವನಾತ್ಮಕ ಅಥವಾ ಸೈದ್ಧಾಂತಿಕ ಮನವಿಗಳನ್ನ ಯಶಸ್ವಿಯಾಗಿ ಮೆಟ್ಟಿ ನಿಂತಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಪ್ರತಿಭಟನೆ ಮೇಲಿನ ನಿಗ್ರಹ ಒಂದು ನಿರ್ದಿಷ್ಟ ಸಮಸ್ಯೆಯಾಗಿ ಪ್ರಾರಂಭ ಆಗಬಹುದು. ಆದ್ರೆ ಆ ಕಳವಳಗಳು ಮೋದಿ ಆಡಳಿತದ ಮೇಲಿನ ವ್ಯಾಪಕ ನಿರಾಸೆಯ ಸಂಕೇತಗಳಾಗಿವೆ. ಬಾಂಕಿಪುರ ಫಲಿತಾಂಶವು ತೋರಿಸಿದ ಹಾಗೆ ಇದು ಬಿಜೆಪಿಗೆ ಕೇವಲ ಚುನಾವಣಾ ಪ್ರಚಾರದ ಸಂದೇಶಗಳ ಮೂಲಕ ನಿರ್ವಹಿಸೋದಕ್ಕೆ ಕಷ್ಟಕರವಾದಂತಹ ದೊಡ್ಡ ಆಡಳಿತ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡುತ್ತೆ. ಇನ್ನು 5ನೇ ಅಂಶ ಏನು ಅಂತ ಅಂದ್ರೆ ಅತ್ಯಂತ ಸಮರ್ಥ ಬಿಜೆಪಿ ವಿರೋಧಿ ಅಭ್ಯರ್ಥಿಯ ಹಿಂದೆ ಒಗ್ಗೂಡಿದಂತಹ ಮತದಾರರು. ಬಾಂಕಿಪುರ ಫಲಿತಾಂಶ ಮೋದಿ ವಿರೋಧಿ ಮತದಾರರು ಬಿಜೆಪಿಯನ್ನ ಸೋಲಿಸೋದಿಕ್ಕೆ ಒಬ್ಬ ಸಮರ್ಥ ಅಭ್ಯರ್ಥಿಯ ಹಿಂದೆ ಒಗ್ಗೂಡೋದಿಕ್ಕೆ ಹೆಚ್ಚು ರೆಡಿ ಇದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನ ರವಾನಿಸಿದೆ. ಇದು ರಾಜಕೀಯವಾಗಿ ಬಹಳ ಮುಖ್ಯ ಆಗಿದೆ. ಯಾಕಂತಂದ್ರೆ ಮೋದಿ ವಿರೋಧಿ ಮತದಾರರು ಪ್ರಸ್ತುತ ರಾಷ್ಟ್ರೀಯ ಮಟ್ಟದಲ್ಲಿ ಬಹುಸಂಖ್ಯಾತರಾಗಿದ್ದಾರೆ ಮತ್ತೆ ಅವರು ಪಕ್ಷದ ನಿಷ್ಠೆಗಿಂತನೂ ಸೈದ್ಧಾಂತಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ ಕಾಣ್ತಾ ಇದೆ. ಈ ಮಾದರಿ ಏನಾದರೂ ಮುಂದುವರೆದ್ರೆ ವಿವಿಧ ವಿರೋಧ ಪಕ್ಷಗಳ ಅಭ್ಯರ್ಥಿಗಳ ಮೂಲಕ ಬಿಜೆಪಿ ವಿರೋಧಿ ಮತಗಳನ್ನ ವಿಭಜಿಸುವಂತಹ ಬಿಜೆಪಿಯ ಪ್ರಯತ್ನಗಳು ಹಿಂದಿನ ಹಾಗೆ ಫಲಕಾರಿ ಆಗದೇ ಇರಬಹುದು. ಆಮ್ ಆದ್ಮಿ ಪಾರ್ಟಿ ಅಥವಾ ತೃಣಮೂಲ ಕಾಂಗ್ರೆಸ್ನಂತಹ ಪಕ್ಷಗಳ ಅಭ್ಯರ್ಥಿಗಳನ್ನ ಬೆಳೆಸಿ ಬಿಜೆಪಿ ವಿರೋಧಿ ಮತಗಳನ್ನ ವಿಭಜಿಸುವ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಮಾಡುವಂತಹ ಪರೋಕ್ಷ ತಂತ್ರವು ಇನ್ನು ಮುಂದೆ ಪರಿಣಾಮಕಾರಿ ತಂತ್ರ ಆಗದೇ ಇರಬಹುದು. ಈ ಉಪಚುನಾವಣೆಯ ಪಾಠ ಏನು ಅಂತ ಅಂದ್ರೆ ಬಿಜೆಪಿ ವಿರೋಧಿ ಮತದಾರರು ಪರಿಸ್ಥಿತಿ ಗಂಭೀರವಾಗಿದೆ ಅಂತ ನಂಬಿದಾಗ ಒಗ್ಗೂಡಬಹುದು. ಇದು ಯುನೈಟೆಡ್ ಕಿಂಗ್ಡಮ್ ಮತ್ತೆ ಫ್ರಾನ್ಸ್ನಲ್ಲಿ ಬಲಪಂಥೀಯರ ವಿರುದ್ಧ ಇತ್ತೀಚೆಗೆ ಕಂಡು ಬಂದಂತಹ ಚುನಾವಣಾ ಟ್ರೆಂಡ್ಗಳನ್ನ ನೇರವಾಗಿ ಪ್ರತಿಬಿಂಬಿಸುತ್ತೆ. ಇನ್ನು 6ನೇ ಅಂಶ ವಿರೋಧ ಪಕ್ಷಗಳ ಒಗ್ಗಟ್ಟಿನ ಸಂದೇಶ. ಬಾಂಕಿಪುರ ಮತ್ತೆ ದತಿಯಾ ಫಲಿತಾಂಶಗಳು ವಿರೋಧ ಪಕ್ಷಗಳಿಗೆ ಇನ್ನು ಮುಂಬರುವಂತಹ ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನ ಹೆಚ್ಚಿನ ಉತ್ಸಾಹ, ಸಮನ್ವಯ ಮತ್ತೆ ರಾಜಕೀಯ ಆಕ್ರಮಣಕಾರಿ ಶಕ್ತಿಯೊಂದಿಗೆ ಎದುರಿಸೋದಿಕ್ಕೆ ಮನೋಬಲವನ್ನ ಹೆಚ್ಚು ಮಾಡೋ ಹಾಗಿದೆ. ಮೋದಿ ಮತ್ತೆ ಬಿಜೆಪಿಯನ್ನ ವಿರೋಧಿಸುವಲ್ಲಿ ಮುಂಚೂಣಿಯಲ್ಲಿರುವಂತಹ ರಾಹುಲ್ ಗಾಂಧಿ ಅವರಂತಹ ನಾಯಕರಿಗೆ ಇದು ವಿಶೇಷವಾಗಿ ಪ್ರಯೋಜನವನ್ನ ನೀಡುತ್ತೆ. ಮತದಾರರು ಈಗಾಗಲೇ ಅತ್ಯಂತ ಬಲವಾದ ಬಿಜೆಪಿ ವಿರೋಧಿ ಆಯ್ಕೆಯನ್ನ ಬೆಂಬಲಿಸುವಂತಹ ಒಲವನ್ನ ತೋರಿಸ್ತಾ ಇದ್ರೆ ಕ್ಷೇತ್ರ ಮಟ್ಟದಲ್ಲಿ ಉತ್ತಮ ಸಹಕಾರಕ್ಕೆ ಇದು ದಾರಿಯಾಗಬಹುದು. ಉದಾಹರಣೆಗೆ ಈಗ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮತ್ತೆ ಸಮಾಜವಾದಿ ಪಕ್ಷದ ಗಟ್ಟಿ ಮೈತ್ರಿ ಬಿಜೆಪಿಗೆ ಚುನಾವಣೆಯಲ್ಲಿ ಗೆಲ್ಲೋದನ್ನ ಕಷ್ಟಕರವಾಗಿಸಬಹುದು. ಚದುರಿದ ವಿರೋಧ ಪಕ್ಷಗಳ ಸ್ಪರ್ಧೆ ಮತ್ತೆ ಮತ ವಿಭಜನೆಯಿಂದಾಗಿ ಮೋದಿ ಪ್ರಯೋಜನ ಪಡೆದಿದ್ರು. ಆದ್ರೆ ಈ ಉಪಚುನಾವಣೆಗಳು ರಾಜಕೀಯ ವಾತಾವರಣವು ಬದಲಾಗ್ತಾ ಇರಬಹುದು ಅನ್ನೋದನ್ನ ಸೂಚಿಸುತ್ತವೆ. ವಿರೋಧ ಪಕ್ಷಗಳು ಇದರಿಂದಾಗಿ ಪಾಠ ಏನಾದ್ರೂ ಕಲ್ತ್ರೆ ಪ್ರತ್ಯೇಕ ಕ್ಷೇತ್ರ ಮಟ್ಟದಲ್ಲಿ ಬಿಜೆಪಿಯನ್ನ ಸೋಲಿಸೋದಿಕ್ಕೆ ಅನುಸರಿಸಬಹುದಾದಂತಹ ಮಾರ್ಗವನ್ನ ಕಂಡ್ಕೊಂಡಂಗ ಆಗತ್ತೆ. 7ನೇ ಹಾಗೂ ಬಹು ಮುಖ್ಯವಾದಂತಹ ಅಂಶ ಅಂದ್ರೆ ಮೋದಿ ಬಿಂಬಕ್ಕೆ ಹಾನಿ, ಸ್ವಾಯತ್ತ ಸಂಸ್ಥೆಗಳ ಪುನರುಜ್ಜೀವನ. ಮೋದಿ ಅವರ ರಾಜಕೀಯ ಪ್ರಾಬಲ್ಯ ಕುಸಿತ ಇದ್ದ ಹಾಗೇನೆ ಮಾಧ್ಯಮ ಮತ್ತೆ ನ್ಯಾಯಾಲಯಗಳು ಅವರ ಸರ್ಕಾರದ ಮಿತಿಗಳನ್ನ ಪರೀಕ್ಷೆ ಮಾಡುವಲ್ಲಿ ಹೆಚ್ಚು ಶಕ್ತಿಯುತವಾಗಿ ಹೊರಹೊಮ್ಮಬಹುದು. ನಾಯಕ ಒಬ್ಬ ಅತ್ಯಂತ ಪ್ರಭಾವಶಾಲಿಯಾಗಿ ಕಂಡಾಗ ಸಂಸ್ಥೆಗಳು ಹೆಚ್ಚಾಗಿ ಎಚ್ಚರಿಕೆಯಿಂದ ನಡ್ಕೊಳ್ತವೆ. ಆದ್ರೆ ಆ ಪ್ರಾಬಲ್ಯವು ಸಡಿಲಗೊಂಡಾಗ ಟೀಕೆಗಳು ಸುಲಭ ಆಗ್ತವೆ, ಪರಿಶೀಲನೆ ತೀವ್ರಗೊಳ್ಳುತ್ತೆ ಮತ್ತೆ ಹಿಂದೆ ಶರಣಾದಾಗೆ ಕಾಣ್ತಾ ಇದ್ದಂತಹ ಸಂಸ್ಥೆಗಳು ಹೆಚ್ಚಿನ ಸ್ವಾಯತ್ತತೆಯಿಂದ ಕಾರ್ಯಾಚರಿಸೋದಿಕ್ಕೆ ಪ್ರಾರಂಭ ಮಾಡಬಹುದು. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಸಂಸ್ಥೆಗಳು ರಾತ್ರೋರಾತ್ರಿ ಇದ್ದಕ್ಕಿದ್ದ ಹಾಗೆ ಬದಲಾಗ್ತವೆ ಅಂತಲ್ಲ, ಆದ್ರೆ ರಾಜಕೀಯ ಪ್ರಾಬಲ್ಯವು ಹೆಚ್ಚು ವಸ್ತುನಿಷ್ಠ ವರದಿಗಾರಿಕೆ ಮತ್ತೆ ಹೆಚ್ಚು ಸಕ್ರಿಯ ನ್ಯಾಯಾಂಗ ಮಧ್ಯಪ್ರವೇಶಕ್ಕೆ ಅವಕಾಶವನ್ನ ಸೃಷ್ಟಿ ಮಾಡುತ್ತೆ. ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆಗಳು ಒಂದಿಷ್ಟಾದ್ರೂ ಪಾರದರ್ಶಕವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಆಡಳಿತ ಪಕ್ಷ ಈವರೆಗೆ ಪಡಿತಾ ಇದ್ದಂತಹ ವಿನಾಯಿತಿ ಒಂದೋ ಇಲ್ವಾಗತ್ತೆ ಅಥವಾ ಅದು ಕಡಿಮೆ ಆಗಬಹುದು. ಈ ಉಪಚುನಾವಣಾ ಫಲಿತಾಂಶಗಳು ಬಿಜೆಪಿಗೆ ಕೇವಲ ಸಾಂಕೇತಿಕ ನಷ್ಟವನ್ನ ಮಾತ್ರ ಅಲ್ಲದೇನೆ ಸ್ಪಷ್ಟ ರಾಜಕೀಯ ಸೂಚನೆಗಳನ್ನ ನೀಡ್ತಾ ಇವೆ. ಬಿಜೆಪಿಗೆ ತಕ್ಷಣದ ಸವಾಲು ಏನು ಅಂತಂದ್ರೆ ಕೇವಲ ಒಂದು ಸೋಲನ್ನ ಸಮರ್ಥಿಸಿಕೊಳ್ಳೋದಲ್ಲ, ಬದಲಿಗೆ ಇದು ಮತದಾರರ ಮನಸ್ಥಿತಿಯಲ್ಲಿನ ವ್ಯಾಪಕವಾದಂತಹ ಬದಲಾವಣೆಯನ್ನ ಪ್ರತಿಬಿಂಬಿಸುತ್ತೆ ಅನ್ನೋದನ್ನ ಒಪ್ಕೊಳ್ಳೋದು. ಮಧ್ಯಪ್ರದೇಶದ ದತಿಯಾ ಗ್ರಾಮೀಣ ಪ್ರದೇಶ ಆಗಿದ್ರೆ ಪಾಟ್ನಾದ ಬಾಂಕಿಪುರ ನಗರ ಮತಗಳ ಮಾದರಿಯಾಗಿದೆ.
ಇದು ಹಿಂದಿ ಪಟ್ಟಿಯಲ್ಲಿ ಮೇಲ್ಜಾತಿ ಮತ್ತೆ ಮೇಲ್ವರ್ಗದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತೆ. ಇಲ್ಲಿ ತನಕ ದೊಡ್ಡ ಅನುಕೂಲ ಇದೆ ಅಂತ ಬಿಜೆಪಿ ಕೊಚ್ಕೊಳ್ತಾ ಇತ್ತು. ಆದ್ರೆ ಸೋಮವಾರದ ಈ ಫಲಿತಾಂಶದ ನಂತರ ಬಿಜೆಪಿಗೆ ಹೊಸ ತಲೆನೋವು ಎದುರಾಗಿರೋದು ಇಲ್ಲಿ ಸ್ಪಷ್ಟವಾಗಿದೆ. ವೀಕ್ಷಕರ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.